ಸಾಲವನ್ನ ಮಾಡಿದ್ದಕ್ಕೆ ಹೆಂಡತಿಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆ ಮಾಡಿದ್ದು ಹೆಂಡತಿಯ ಮೇಲೆ, ಸಾಲ ಮಾಡಿದ್ದು ಗಂಡ ಅನ್ನುವಂತಹ ವಿಚಿತ್ರ ಪ್ರಕರಣ. ಮನೆಗೆ ನುಗ್ಗಿ ಕುಟುಂಬಸ್ಥರ ಮೇಲೆ ಕಲ್ಲುಗಳಿಂದ ಅಟ್ಯಾಕ್ ಮಾಡಿದ್ದಾರೆ ಹಣ ಕೊಟ್ಟವರು. ಕೈಲಾಶ್ ಹಾಗೂ ಆತನ ಮಗ ರಾಜಶೇಖರ್ ಈ ರೀತಿ ರೌಡಿಸಮ್ ಅನ್ನ ಮೆರೆದಿರೋದು ಕಲಬುರಗಿ ತಾಲೂಕಿನ ಕೊಳ್ಳೂರು ಗ್ರಾಮದಲ್ಲಿ ನಡೆದಂತ ಘಟನೆ ಇದಾಗಿದೆ. ಕೊಳ್ಳೂರು ಗ್ರಾಮದ ಶರಣು ಎಂಬಾತನಿಗೆ ಕೈಲಾಶ್ ಸಾಲವನ್ನ ಕೊಟ್ಟಿದ್ದ. 10 ವರ್ಷಗಳ ಹಿಂದೆ 50,000 ರೂಪಾಯಿ ಸಾಲವನ್ನ ನೀಡಲಾಗಿತ್ತು. ಸಾಲದ ಬದಲಿಗೆ ಮನೆಯನ್ನೇ ಲಪಟಾಯಿಸೋದಕ್ಕೆ ಕೈಲಾಶ್ ಸಂಚು ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಗಂಡ ಕರ್ಕೊಂಡ ರೊಕ್ಕ ಯಾರು ಕೊಟ್ಟಿದ್ದೇವೆ ಇಲ್ಲಿ ಬರೋದೇ ಇಲ್ಲ. ಕನಸ ಮಾಡ್ಕೊಡ್ತೀನಿ ಹೋದೆ ರೊಕ್ಕ ಕೊಡ್ತೀನಿ ಬಂದೆಲ್ಲ ಹೊಡಿತೀನಿ. ನೀ ಬರೋದಿಲ್ಲ, ಮನೇಲಿ ಬರೋದಿಲ್ಲ, ಮನೆ ಯಾರ್ದ ಅಂತ ಬರ್ತಿ ಇಟ್ಟೆಲ್ಲ ಮಾಡೋಂತ ಎಲ್ಲ ಹೋಗಿಲ್ಲ. ಇಲ್ಲಿ ಮನೆ ಬಂದಲ್ಲ